ನಿಕಟಪೂರ್ವ ಸಂಸದರು ಕಲಬುರಗಿ ಜಿಲ್ಲೆ, ಹಾಗೆ ನಮ್ಮ ಮಧ್ಯೆ ವಾರಣಾಸಿಯ ಪದ್ಮಶ್ರೀ ಸಾತ್ವಿಕ್ ಸವನಾಳ್ ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪದ್ಮಶ್ರೀ ಚಂದ್ರಶೇಖರ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ, ವಾರಣಾಸಿ ಅವರು. ಹಾಗೆ ಪದ್ಮಶ್ರೀ ಭಾರತಿ ಬಂಧು ರಾಯಪುರದವರು ಇದ್ದಾರೆ, ಅವರು ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪದ್ಮಶ್ರೀ ಉಮಾಶಂಕರ್ ಪಾಂಡೆ ಅವರಿದ್ದಾರೆ, ನಮ್ಮ ಜೊತೆ ಜಲಗಾಂವ್ನಿಂದ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಶಾಂತರೆಡ್ಡಿ ಅವರು ವಹಿಸಿಕೊಂಡಿದ್ದಾರೆ. ವಿಶ್ವಸ್ತರು ವಿಕಾಸ್ ಅಕಾಡೆಮಿ ಕಲಬುರಗಿ ಅವರಿಗೆ ಕಂಪ್ಲಿಯ ವಿಕಾಸ್ ಅಕಾಡೆಮಿಯ ಪ್ರಮುಖರಾದಂತಹ ಅಮರೇಗೌಡರು ಮತ್ತು ಶ್ರೀಮತಿ ಮೀರಾ ರಘುಪ್ರಸಾದ್ ಅವರು ಗೌರವ ಸಮರ್ಪಣೆಯನ್ನ ನೆರವೇರಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಹಾಗೆ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತಹ ಎಲ್ಲ ರೈತ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ನಮಸ್ಕಾರ. ಈಗ ಪ್ರಾಸ್ತಾವಿಕ ಮಾತುಗಳು ನಮ್ಮ ಕಲಬುರಗಿಯ ಕೃಷಿ ವಿಶ್ವವಿದ್ಯಾಲಯ ಡೀನ್ ರಾಗಿರ್ತಕ್ಕಂಥ ಆದರಣೀಯ ಶ್ರೀ ಮಹಾಲಿಂಗಪ್ಪ ಧನೋಜಿ ಅವರಿಂದ ಪ್ರಾಸ್ತಾವಿಕ ನುಡಿ. ಇಂದಿನ ಈ ಮಹತ್ವದ ದಿನದಂದು ನಮ್ಮೇನ್ ಥೀಮ್ ಗ್ರಾಮ ಕೃಷಿ ಸಮಾರಂಭ. ವೇದಿಕೆ ಮೇಲೆ ಆಶ್ಚರ್ಯ ಗಣ್ಯ ವ್ಯಕ್ತಿಗಳೇ ಹಾಗೂ ರೈತ ಬಾಂಧವರೇ, ಮುಂದಿನ ಕೃಷಿಕರಾದ ವಿದ್ಯಾರ್ಥಿ ಮಿತ್ರರೇ, ನನ್ನ ಬಂಧು ಭಗಿನಿಯರೇ, ಕೆಲವೊಂದು ವಿಚಾರಗಳು ಇವೊಂದಲ್ಲಿ ತಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಾನು ಭಾರತದ ಸಂಸ್ಕೃತಿ ಹಳ್ಳಿಗಳಲ್ಲಿದೆ. ಭಾರತ ಹಳ್ಳಿಗಳ ದೇಶ. ಸುಮಾರು 6,40,000 ಹಳ್ಳಿಗಳು ನಮ್ಮ ದೇಶದಲ್ಲೇ ಕಾಣ್ತೇವೆ. ಒಂದು ಭಾಗ. ಇನ್ನು ಬಯೋಲಾಜಿಕಲ್ ಸಿಸ್ಟಮ್ ಹೇಳ್ಬೇಕಂದ್ರೆ ನಮ್ದು ಈ ಶರೀರ, ಈ ಆರ್ಗ್ಯಾನಿಸಮ್ಸ್, ಪ್ರಾಣಿಗಳು ಏನಂತವೆ, ಈ ಪಂಚಭೂತ ವಸ್ತುಗಳಿಂದ ಆದಂಥ ಶರೀರ ಇದು. ನೀರು, ಮಣ್ಣು, ಗಾಳಿ, ಬೆಂಕಿ, ಆಕಾಶ, ಮಹಾಭೂತಗಳಿಂದ ಆದಂಥ ಇವನ್ನೆಲ್ಲ ಕೊಡತಕ್ಕಂಥ ಕೂಡ್ಸೇನೆ ನಾವು ಇದಕ್ಕೆ ನಿಸರ್ಗ ಅಂತ ಹೇಳ್ತೇವೆ, ಪ್ರಕೃತಿ ಅಂತ ಹೇಳ್ತೇವೆ. ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರಿಂದ ಕಲ್ಕೊಂಡು ಬಂದಿದ್ದು ಏನಂತಂದ್ರೆ, ನಿಸರ್ಗವೇ ದೇವರು, ಪ್ರಕೃತಿಯೇ ದೇವರು ಅಂತ ಹೇಳ್ಕೊಂಡು ನಾವು ಗಿಡಗಳನ್ನು ಪೂಜೆ ಮಾಡ್ತೇವೆ, ಎತ್ತುಗಳನ್ನು ಪೂಜೆ ಮಾಡ್ತೇವೆ, ಆಕಳನ್ನು ಪೂಜೆ ಮಾಡ್ತೇವೆ, ಪ್ರತಿಯೊಂದು ಪ್ರಾಣಿಯನ್ನು ಪೂಜೆ ಮಾಡ್ತೇವೆ. ವಿಷಕಾರದಂತ ಹಾವುಗಳನ್ನು ಸುದ್ದಕ್ಕೆ ಪೂಜೆ ಮಾಡುವಂತ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಇಂಥ ಮಹಾನ್ ಸಂಸ್ಕೃತಿ ಅಡಿಯಲ್ಲಿ ಬೆಳೆದವರು ನಮ್ಮ. ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಎಜುಕೇಶನ್ ಪದ್ಧತಿಯೋ ಅಥವಾ ವೆಸ್ಟರ್ನ್ ಇನ್ಫ್ಲೂಯೆನ್ಸು, ಪಾಶ್ಚಿಮಾತ್ಯರ ಇದನ್ನು, ಅದಕ್ಕಿಂತ ಮುಂಚೆ ಅವರ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ ನಿಸರ್ಗ ದೇವರು ಅಂತ ಹೇಳ, ನಿಸರ್ಗ ಒಂದು ಭೋಗಿಸುವ ವಸ್ತು ಅಂತ ತಿಳ್ಕೊಂಡು ನಿಸರ್ಗನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಷ್ಟು ಸಾಧ್ಯ ಇದೆ ಅಷ್ಟೊಂದು ಇನ್ಕಮ್ ಮಾಡ್ಕೋಬೇಕು ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಸಾರಿ ಹೇಳಿದ್ರು, ನೋ ಡೌಟ್ ದ ವೆಸ್ಟರ್ನ್ ಪೀಪಲ್ಸ್ ಆರ್ ಇಂಟೆಲಿಜೆಂಟ್, ಲಿಟ್ಲ್ ಇಂಟೆಲಿಜೆಂಟ್ ಯು ಕ್ಯಾನ್ ಸೇ, ನೋ ಡೌಟ್ ದ ವೆಸ್ಟರ್ನ್ ಪೀಪಲ್ಸ್ ಆರ್ ಇಂಟೆಲಿಜೆಂಟ್. ಬಹಳ ಜನರಿದ್ದಾರೆ. ಅಟ್ ದಿ ಸೇಮ್ ಟೈಮ್ ದೇ ಆರ್ ಹೈಲಿ ಕಮರ್ಷಿಯಲೈಸ್ಡ್. ಪ್ರತಿಯೊಂದರ ಲಾಭ ಬೇಡುವಂತ ವ್ಯಾಪಾರೀಕರಣದ ನೀತಿ ನಿಮ್ಮ ವೆಸ್ಟರ್ನ್ ಕಲ್ಚರ್ದಲ್ಲಿದೆ. ನಮ್ಮ ಸಂಸ್ಕೃತಿ ಹಾಗಲ್ಲ. ನಮ್ಮ ಸಂಸ್ಕೃತಿ ಮೂಲ ಉದ್ದೇಶ ಕೋ ಎಕ್ಸಿಸ್ಟೆನ್ಸ್, ಸಹಬಾಳ್ವೆ, ಕೂಡಿ ಬದುಕೋದು, ಬದುಕು ಮತ್ತು ಬದುಕಲು ಬಿಡಿ ಅನ್ನೋ ನೀತಿ ಮೇಲೆ ನಿಂತ ಈ ದೇಶದ ಸಂಸ್ಕೃತಿ ಬೇರೆ. ಇದಕ್ಕಾಗಿ ಇಂಥ ಒಂದು ಸಂಸ್ಕೃತಿಯ ಮೇನ್ ಬೆನ್ನೆಲುಬು ಅಂತಂದ್ರೆ ನಮ್ಮ ಹಳ್ಳಿಗಳಂತ ಹೇಳ್ಬೋದು, ಸಿಟಿಗಳಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕಾಗಿ
ಈ ದೇಶದ ಅಭಿವೃದ್ಧಿ ಹೊಂದಬೇಕು, ಮುಂದೆ ಬರಬೇಕು ಅಂತಂದ್ರೆ ನಾವು ಹಳ್ಳಿಗಳಿದ್ದ ಸಂಸ್ಕೃತಿನ ಬೆಳೆಸಬೇಕು, ಹಳ್ಳಿಗಳನ್ನ ನೀತಿಗಳನ್ನ ಬೆಳೆಸಬೇಕು. ಯಾಕಂದ್ರೆ ಈಗ ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ಮೊದಲು ಕೃಷಿ, ಈಗ ಹಳ್ಳಿಯಲ್ಲಿ ಅಂದ್ರೆ 180 ಜನ ಕೃಷಿ ಮಾಡ್ತಿದ್ರು, 180 ಜನ ಕೃಷಿ ಮಾಡ್ತಿದ್ರು, 80 ಜನ ಹಳ್ಳಿಯಲ್ಲೇ ಇದ್ದಿರು. ಇತ್ತೀಚಿನ ಒಂದು ಇದಕ್ಕಾಗಿ ಅಂದ್ರೆ ಜೀವನ ಚೇಂಜ್ ಆಗಿ ಕೃಷಿ ಪ್ರಧಾನ, ಕೃಷಿ ಏನು ಮೇನ್ ಉದ್ಯೋಗ ಅಂತ ತಿಳ್ಕೊಂಡವ್ರ ಸದ್ಯಕ್ಕೆ ನೌಕರಿ ಏನ್ ಮೇಜನ್ ಜೀವನದ ಮೊದಲ ಗುರಿ, ಎಜುಕೇಶನ್ ಮೊದಲ ಗುರಿ, ಪ್ರತಿಯೊಂದು ಹುಟ್ಟಿದ ಮೊದಲ ಗುರಿ ಅಂದ್ರೆ ನೌಕರಿ ಪಡೆಯುವಂತ ಲೆವೆಲ್ದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಈ ಒಂದು ತತ್ವದಿಂದಾಗಿ, ಈ ಒಂದು ವಿಚಾರದಿಂದಾಗಿ ಇವತ್ತು ಹಳ್ಳಿಗಳ ಸ್ಥಿತಿ ಏನಿದೆ ಅನ್ನೋದೇ, ಕೆಲವರು ಸಿಟಿಗೆ ಬಂದ್ರು ಹಳ್ಳಿಗೆ ಹೋಗ್ತಾ ಇಲ್ಲ, ಅಮೆರಿಕದವ್ರು ವಾಪಸ್ ತಂದೆ ತಾಯಿ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಎಲ್ಲೋ ನಮ್ಮ ಸಂಸ್ಕೃತ ಸಂಸ್ಕೃತಿ ನಾವು ಕಳ್ಕೊಂಡಿದ್ದೇವೆ. ಈ ಕಾಳಜಿನ ಪಡಿಬೇಕಾದಂತ ಆದ್ಯ ಕರ್ತವ್ಯ ನಾವೆಲ್ಲರೂ ಮಾಡಬೇಕಾದಂತ ಕರ್ತವ್ಯ ಇಷ್ಟಪಡ್ತೀನಿ. ಯಾಕಂತಂದ್ರೆ ಹಳ್ಳಿ ಹೋಯ್ತಂದ್ರೆ ದೇಶ ಅಲ್ಲ, ಹಳ್ಳಿಗೆ ಮಾಡಿದ ಭಾರತ ದೇಶ. ಹೀಗಾಗಿ 180 ಜನ ಮಾಡಂತ ಕೃಷಿಕರು ಬಿಟ್ಟು ಈಗ 60% ಬಂದಿದ್ದಾರೆ. ಅದರಲ್ಲೂ ಈಗ 100 ಅಂದ್ರೆ ಈ 80 65 20% ಜನ ಎಲ್ಲಿಗೆ ಹೋದರು, ಎಲ್ಲಿ ಕಾಣೆ ಆದರು? ಇದು ಬಿಗ್ ಕ್ವಶನ್. ಯಾಕಂದ್ರೆ ಕೃಷಿ ಬಿಡ್ತಾ ಇದ್ದಾರೆ. ಕೃಷಿಯನ್ನ ಲಾಭದಾಯಕ ಅಂತ ರೂಪ ತಗೊಂಡಿದ್ದಕ್ಕೆ ಇದು ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ. ಕೃಷಿ ಲಾಭದಾಯಕ ಕಮರ್ಷಿಯಲ್ ಆಗಿ ತೊಗೊಳ್ಳೋದು ಬೇಡ, ಬದುಕು ಒಂದು ಕಲೆ ಆಗಿ ತಿಳ್ಕೊಳ್ಳೋಣ. ಲಾಭದಾಯಕವಾದ ಕೃಷಿ ಮಾಡ್ಕೊಂಡಿದ್ದಕ್ಕೆ ಇವತ್ತಿನ ಕೃಷಿಯಲ್ಲಿ ಏನಾಗ್ತದೆ ಅಂದ್ರೆ, ಅನ್ನದಾತ ಬೆಳೀತದಾನೆ, ಬಾಕಿ ಮಾಡ್ಕೋತಿದ್ದಾನೆ. ಏನಾಗಿದೆ ಟೋಟಲ್ ಅಂದರೆ ಕಮರ್ಷಿಯಲ್ ವಿಚಾರದಿಂದಾಗಿ ಕೃಷಿ ಪೂರ್ಣ ಪ್ರಮಾಣದಲ್ಲಿ ಪರಾವಲಂಬಿಯಾಗಿದೆ. ಪ್ರತಿಯೊಂದಕ್ಕೂ ಇನ್ನೊಂದರ ಮೇಲೆ ಅವಲಂಬನೆ ಆಗಿದೆ. ಬೀಜಕ್ಕಾಗಿ ಅವಲಂಬನ, ಗೊಬ್ಬರಕ್ಕಾಗಿ ಅವಲಂಬನ, ಔಷಧಕ್ಕಾಗಿ ಅವಲಂಬನ, ಹಾರ್ವೆಸ್ಟ್ ಮಾಡಬೇಕಾದ್ರೂ ಮಷೀನ್ ಅವಲಂಬನ. ಎಲ್ಲರೂ ಪರಾವಲಂಬಿ ಆದಂತ ನಿಮ್ಗೆ ಏನಾದ್ರೂ ದುಡ್ಡು ಸಿಗುತ್ತಾ, ಲಾಭವಾಗುತ್ತಾ? ಅದಕ್ಕಾಗಿ ನಮ್ಮ ಚಿಂತನೆ ಮಾಡ್ಬೇಕಾಗಿದೆ. ನಾವು ಸ್ವಾವಲಂಬಿಗಳಾಗಬೇಕು. ಲಾಭ ಎರಡನೇ ಇಟ್ಟು ನಮ್ಮ ಬದುಕಾಗಿ ಏನ್ ಬೇಕು ಅದನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ, ತೊಗರಿ ಒಂದು ಬೆಳೆಯೋದು, ಒಂದಿಷ್ಟು ಮಾರೋದು, ಅದ್ರಲ್ಲಿ ಎಲ್ಲಾನು ಖರೀದಿ ಅಂದ್ರೆ ಹೋಲ್ಸೇಲ್ ರೂಪದಲ್ಲಿ ಮಾರಾಟ ಮಾಡ್ತೇವೆ, ರಿಟೇಲ್ ಪ್ರೈಸ್ ಎಲ್ಲರೂ ಖರೀದಿ ಮಾಡ್ತೇವೆ. ಹಿಂದೆ ನಮ್ಮ ರೈತರು ಆಗಿರಲಿಲ್ಲ. ಒಂದು ಉಪ್ಪು ಮತ್ತು ಬಟ್ಟೆ ಎರಡು ಬಿಟ್ಟರೆ ಯಾವ ವಸ್ತುನು ಖರೀದಿ ಮಾಡ್ತಿರಲಿಲ್ಲ. ತಮ್ಮಷ್ಟು ತಾಮೇ ತಮ್ಮ ಮೀಟೌಟ್ ಆಗ್ತಿದ್ರು. ಅದಕ್ಕಾಗಿ ಅವರ ಲಾಭ ಇತ್ತು. ಈ ಒಂದು ಪದ್ಧತಿ ಆಗಿದ್ದಕ್ಕಾಗಿ ನಾವು ಮೂಲ ತತ್ವದಲ್ಲಿ ಎಜುಕೇಶನ್ ಸ್ವಲ್ಪ ಬದಲಾವಣೆ ಬಂತಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಜ್ಞಾನ. ಯಾಕಂದ್ರೆ ವಿ ಆರ್ ಹೈಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ನೌ. 90% ಮಾಡ್ತಾರೆ, IAS ಪಾಸ್ ಆಗ್ತಾರೆ, ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ. ಆದ್ರೆ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ದಂಗೆ ಈ ಕೊಡುವಂತ ಎಜುಕೇಶನ್ ಇಂದ ಭ್ರಷ್ಟರಾಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ದೇರ್ ಇಸ್ ನೋ ಪ್ಲೇಸ್ ಫಾರ್ ದಿ ಸಂಸ್ಕಾರ ಸಂಸ್ಕೃತಿಗೆ. ಸಂಸ್ಕಾರ ಇಲ್ಲದ ಎಜುಕೇಶನ್ಗೆ ಎಲ್ಲರೂ ಭ್ರಷ್ಟ ಆಗ್ತಾರೆ. ಸಂಸ್ಕಾರ ಇದ್ದಂದ್ರೆ ಎಜುಕೇಶನ್ ಇಲ್ಲದೆ ಇದ್ರು ಅವನು ನೀತಿ ನಿಯಮದಲ್ಲಿ ಬರ್ತಾನೆ, ದೇಶಕ್ಕಾಗಿ ದುಡಿತಾನೆ, ಸಮಾಜಕ್ಕಾಗಿ ದುಡಿತಾನೆ, ತ್ಯಾಗದ ಮನೋಭಾವನೆ ಬರ್ತಾನೆ, ಸೇವಾ ಮನೋಭಾವನೆ ಬರ್ತದೆ. ಈ ರೀತಿ ಒಂದು ಎಜುಕೇಶನ್ ಕೊಡಿಸ್ಬೇಕು. ಅದರಲ್ಲಿ ಕೃಷಿ ಎಲ್ಲ ಇಂಥ ಪಾತ್ರವನ್ನು ಮಾಡಿದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ. ಅದಕ್ಕಾಗಿ ಎವ್ರಿಥಿಂಗ್ ದೇಶದ ಬೆಳಗಿಗೆ ಈಗ ಆ ರೀತಿ ಏನೋ ಆಗಿದೆ, ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಸಮಥಿಂಗ್ ಬಿಡ. ಈ ಕೃಷಿಯನ್ನು ಹಳ್ಳಿಗಳನ್ನು ಹ್ಯಾಂಗೆ ಸದೃಢ ಮಾಡ್ಬೇಕನ್ನೋದು ಒಂದು ಬಹಳ ದೊಡ್ಡ ವಿಚಾರ. ನನ್ನ ಕೆಲವೊಂದು ವಿಚಾರ ಹೇಳ್ತೇನೆ ಪಾಲಿಸಿ ಮೇಕರ್ಸ್ ಇಲ್ಲಿ. ನಮ್ಮ ದೇಶದ ಬ್ಯಾಕ್ ಬೋನ್, ಬೇಸಿಕ್ ಯೂನಿಟ್ ಆಫ್ ಕಂಟ್ರಿ ಇಸ್ ವಿಲೇಜ್, ದ ಬೇಸಿಕ್ ಯೂನಿಟ್ ಆಫ್ ಸೊಸೈಟಿ ಇಸ್ ದಿ ಫ್ಯಾಮಿಲಿ. ಈ ಒಂದು ಪರಿಸ್ಥಿತಿಯಲ್ಲಿ ದ ಬೇಸಿಕ್ ಯೂನಿಟ್ ಹ್ಯಾವ್ ಟು ಸ್ಟ್ರೆಂಗ್ದನ್ ವಿಲೇಜ್ನ ಸ್ಟ್ರೆಂಗ್ದನ್ ಅಂದ್ರೆ ಯಾವ ರೀತಿ ಆಗ್ಬೇಕು ಅಂತಂದ್ರೆ, ನನ್ನ ವಿಚಾರದಲ್ಲಿ ನೀದರ್ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ನಾರ್ ದಿ ಕನ್ಸ್ಯೂಮರ್ ಇಸ್ ಹ್ಯಾಪಿ. ವಿ ಹ್ಯಾವ್ ಕ್ರಿಯೇಟೆಡ್ ಎ ಸೊಸೈಟಿ ವೇರ್ ಮಿಲ್ಡ್ ಮ್ಯಾನ್ ಇಸ್ ಎಂಜಾಯಿಂಗ್ ಎವ್ರಿಥಿಂಗ್. ದಟ್ ಯು ಹ್ಯಾವ್ ಟು ಬ್ರೇಕ್ ಔಟ್ ಫಸ್ಟ್. ಅದನ್ನು ಮಿರಿಲೇಬೇಕು. ಅಂದ್ರೆ ನಾನು ಹೇಳ್ತಾ ಇರೋದು, ನಮ್ಮ ರೈತರಿಂದ ಕೃಷಿನೇ ಎಲ್ಲದು ಕೊಡ್ತೇವೆ ನಾವು. ತೊಗರಿ ಮಾರೋದು ಬೇಡ. ಹಾಲು ಎಂತ ಪರಿಸ್ಥಿತಿ ಕ್ರಿಕೆಟ್ ಮಾಡಿ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂದ್ರೆ, ಹಾಲು ಹುಟ್ಟೋದು ಹಳ್ಳಿಯಲ್ಲಿ, ಬಟ್ ಹಳ್ಳಿಯವ್ರ ಜೊತೆಗೆ ಪಾಕೆಟ್ ಹಾಲು ಸಿಟಿಗೆ ಬರ್ತಾ ಇದ್ದಾರೆ. ಇಂಥ ಒಂದು ಸಿಚುವೇಶನ್ ನಾವ್ ಏನ್ ಕ್ರಿಯೇಟ್ ಮಾಡಿದೆ, ಇದಕ್ಕೆ ಯು ಹ್ಯಾವ್ ಟು ಬ್ರೇಕ್. ಅಂದ್ರೆ ಹಳ್ಳಿ ಜೀವನದಲ್ಲಿ ಅಪನಂಬಿಕೆ, ವಿಶ್ವಾಸ, ಕಳಕಳಿ ಕಡಿಮೆ ಆಗಿ ಎಲ್ಲ ಡಿವೈಡೆಡ್ ಫ್ಯಾಮಿಲಿ ಆಗಿ ಕೂಡಿ ಬದುಕುವಂತ ನೇಚರ್ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಹೊಸ ಬೀಜಗಳನ್ನು ಜನರಲ್ಲಿ ನಾವು ಬಿತ್ತಬೇಕು, ಮುಂದಿನ ಮಕ್ಕಳಲ್ಲಿ ಬಿತ್ತಬೇಕು. ಅಂದ್ರೆ ನಾವೆಲ್ಲರೂ ಒಂದೇ. ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಆ ಹಳ್ಳಿಯಲ್ಲಿ ಇದ್ದಂತ ರಿಸೋರ್ಸಸ್ ಏನದಾವೆ, ಈ ರಿಸೋರ್ಸ್ ಏನದಾವೆ ಹಳ್ಳಿಯಲ್ಲೇ ಬೆಳೆಸ್ಬೇಕು. ನಾವ್ ಹೇಳೋದು ರಾ ಮಟೀರಿಯಲ್ ಎಕ್ಸ್ಪೋಸ್ ಮಾಡಿದ್ರೆ ನಾವು ಮುಂದಕ್ಕೆ ಬರಲ್ಲ. ಹಳ್ಳಿಯಲ್ಲಿ ರಾ ಮಟೀರಿಯಲ್ ಇದ್ರೆ, ತೊಗರಿ ಇದ್ರೆ ಬ್ಯಾಳೆ ಮಾಡಿ, ಹಾಲು ಇದ್ದರೆ ಮಜ್ಜಿಗೆ ಮಾಡಿ, ಬೆಣ್ಣೆ ಮಾಡಿ, ತುಪ್ಪ ಮಾಡಿ, ಪ್ರೊಸೆಸ್ಡ್ ಫುಡ್ ಹಳ್ಳಿಯಿಂದ ಹೊರಗಡೆ ಹೋಯ್ತಂದ್ರೆ
ರೈತರಿಗೆ ನಿಜವಾದ ಲಾಭ ಸಿಗುತ್ತೆ, ಅದು ಮುಂದೆ ಕನಕಂತ ಹೇಳಿ ಸಭಾಯ ಧಮ ಕಳಿಸ್ತೆ. ಅದಕ್ಕಾಗಿ ನನಗೆ ಮಾತಾಡಲು ಅವಕಾಶ ಕೊಡ್ತಾ ಆಮೇಲೆ ಒಂದನೇ ಹೇಳ್ತಾನೆ, ಹೇಳಿ ಮಾತಾಡ್ಕೊಂಡು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಆದರಣೀಯ ಶ್ರೀ ಮಹಾಲಿಂಗಪ್ಪ ಧನೋಜಿ ಅವರಿಗೆ ಅವ್ರಿಗೆ ಗೌರವ ಸನ್ಮಾನ ಶ್ರೀ ಗಣಪತಿ ಹಡಪದವರು ಮತ್ತು ಗುರುರಾಜ್ ಅವರು ಬಂದು ಅವರಿಗೆ ಗೌರವ ಸನ್ಮಾನಿಸಬೇಕಂತ ವಿನಂತಿಸ್ತೇನೆ. ಬಹಳ ವಿಶೇಷವಾದಂತ ಇವತ್ತು ರೈತರಿಗಾಗಿ ಇಟ್ಟಿರ್ತಕ್ಕಂಥ ಗ್ರಾಮ ಮತ್ತು ಕೃಷಿಯ ಸಮಾವೇಶ ನಡೀತಾ ಇದೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಆದರಣೀಯ ಶ್ರೀ ಮಹಾಲಿಂಗಪ್ಪ ಧನೋಜಿ ಅವರಿಗೆ ಗೌರವ ಸನ್ಮಾನ. ಈ ವಿಶೇಷ ಸಮಾವೇಶವನ್ನು ನಮ್ಮ ಮಹಿಳಾ ಜಗತ್ತಿಗೆ ಒಂದು ವಿಶೇಷವಾದಂತ ಶಕ್ತಿ ನೀಡಿರ್ತಕ್ಕಂಥ ತಾಯಿ ಶ್ರೀಮತಿ ಕವಿತ್ರಾ ಮಿಶ್ರಾ ಅವರು ಈ ಸಮಾವೇಶವನ್ನು ಉದ್ಘಾಟಿಸಬೇಕಂತ ವಿನಂತಿ ಇದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಅತಿಥಿಗಳು ಅವರಿಗೆ ಸಹಕರಿಸಬೇಕಂತ ವಿನಂತಿ ಇದೆ. सभी मंच पर विराजित सभी अतिथिगणों को मैं विनंती करते हैं इस समावेश को दीप प्रज्वल करके उद्घाटन करें मातो श्री कवित्रा मिश्रा जी। और एक हमारे हस्ती है पोपटराव पवार जी, पद्मश्री प्रशस्ति, उन भी इस गौरव उपस्थिति है। और सभी आदरणीय श्री प्रभु शंकर शुक्ला जी, अतुल जैन जी, पद्मश्री सात्विक सोयनाला जी, पद्मश्री चंद्रशेखर जी सिंह, आदरणीय पद्मश्री भारती बंधु रायपुर जी, आदरणीय पद्मश्री उमाशंकर भांडे जी इस कार्यक्रम के अध्यक्ष में ये कार्यक्रम के अध्यक्षता हमारे कल्याण कर्नाटक के कृषि प्रमुख आदरणीय शांत रेड्डी जी इस कार्यक्रम का अध्यक्षता करेंगे। और इस 5 पद्मश्री उपस्थित में ये कार्यक्रम चल रहा है। ज्योति प्रज्वलन करके उद्घाटन हो रहा है। ग्राम ಮತ್ತು ಕೃಷಿಯ ಈ ಸಮಾವೇಶವನ್ನು ಜ್ಯೋತಿ ಪ್ರಜ್ವಲನ ಮಾಡೋ ಮೂಲಕ ಉದ್ಘಾಟಿಸ್ತಾರೆ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಅತಿಥಿಗಳಿಗೆ ಧನ್ಯವಾದಗಳು. ಯಾರು ದಿವ್ಯತೆ ಈಗ ನಮ್ಮ ಮಹಾಚೇತನ ಸಿದ್ದೇಶ್ವರ ಸ್ವಾಮಿಯ ಭಾವಚಿತ್ರಕ್ಕೆ ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಶ್ರದ್ಧೆಯ ಕೊತ್ತಲ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕಂತ ವಿನಂತಿ. ದೂರ ನಿಂತವನು ಕವಿತಾ ಮಿಶ್ರಾ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ದಯವಿಟ್ಟು ಈ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕಾಗಿ विनंती ಇದೆ ಎಲ್ಲ ಅತಿಥಿಗಳಿಗೆ. सभी अतिथिगणों को मैं विनंती करता हूँ इस महापुरुष को भावचित्र को पुष्पार्चन करें और मंच पर विराज होने की मैं कृपा करता हूँ। ಸಿದ್ಧನೆಂದರೆ ಯಾರು ಮನವಲೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವಲೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. सभी अतिथियों को धन्यवाद. ಎಲ್ಲರೂ ಈಗ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ವೇದಿಕೆ ಆಶೀರ್ವಾದಬೇಕಂತ ವಿನಂತಿಸುತ್ತಾ
ಕಾರ್ಡ್ಲೆಸ್ ಮೈಕ್.